ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಅರಸ್ವತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೆಂಟ್ ಆಗ್ತದಲ್ಲ ಅದನ್ನಷ್ಟೇ ತೊಗೊಳ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ನಿಮ್ಗೆ ಏನು ಗೈಡೆನ್ಸ್ ಬರ್ತದೆ ಅದನ್ನು ಅಷ್ಟೇ ತೊಗೊಳ್ರಿ. ಓಕೆ, ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಅವ್ರಿಗೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಮೈ ಕಮ್ಯುನಿಟಿ. ಓಕೆ, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮೈ ಚಾನಲ್. ಓಕೆ, ನಿಮ್ಗೆ ಇಲ್ಲಿ ಕಣ್ಣಿಗೆ ಕಾಣ್ತತಿಗೆಲ್ಲ ಹೌದಾ, 2 ಫೈಲ್ಸ್ ಇಟ್ಟೇನೆ. ಈ ಫೈಲಿಂದ ಇವನ್ನೆಷ್ಟು ಕಾರ್ಡ್ ತೆಗಿತೀನಿ. ಈ ಫೈಲಿಂದ ನಿಮ್ಗೆ ಯಾವ ಫೈಲ್ ಬೇಕೋ ಟಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ಇಂಟ್ಯೂಟಿವ್ಲಿ ಅಂದ್ರೆ ನಿಮ್ಗೆ ಹಿಂಗೆ ಈಗ ನೋಡೋಕೆ ನಾ ಇಷ್ಟೆಲ್ಲ ಹೇಳೋ ಮಟ್ಟ ಅಂದ್ರೆ ನೀವು ನೋಡ್ತಿರ್ತೀರಿ. ನಿಮ್ಗೆ ಯಾವ್ದು ಮನಸ್ಸಿಗೆ ಖುಷಿ ಅನ್ನಿಸ್ತೈತಿ, ಯಾವ್ದು ಮನಸ್ಸಿಗೆ ಭಾಳ ಅಟ್ರಾಕ್ಟ್ ಅನ್ನಿಸ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಒಂದ್ರೊಳಗೆ ಪಿಂಕ್ ಕಲರ್ ಹಾರ್ಟ್ ಐತಿ, ಸುತ್ತಲ ಹಸಿರು ಕಲರ್ದು ಇದೈತಿ. ಇಲ್ಲೊಂದು ಪರ್ಪಲ್ ಕಲರ್ದೊಂದು ಫ್ಲವರ್ ಐತಿ, ಬಟರ್ಫ್ಲೈ ಐತಿ, ಒಂದು ಫೇಸ್ ಐತಿ, ಹೌದಾ, ಒಬ್ಬರ ಮುಖ ಐತಿ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಟಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ. ಓಕೆ, ಸೆಲೆಕ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿದ್ರೆ ಪಾಸ್ ಮಾಡಿರಿ, ಸೆಲೆಕ್ಟ್ ಮಾಡಿರಿ, ಅದರ ವಿಚಾರ ಮಾಡಿ ಹಿಂಗೆ 1 ಬಿಟ್ಟು 1 2 3 4 ಹಿಂಗೆಲ್ಲ ಮಾಡಿ ಸೆಲೆಕ್ಟ್ ಮಾಡಿರಿ. ಓಕೆ, ಮನಸ್ಸಿಂದ ನಿಮ್ಮ ಮನಸ್ಸಿಗೆ ಯಾವುದು ಚಲೋ ಅನಿಸುತ್ತೆ ಅದನ್ನಷ್ಟು ಮಾಡಿರಿ. ಓಕೆ, ಸ್ಟಾರ್ಟ್ ಮಾಡೋಣ ರೀಡಿಂಗ. ಓಕೆ, ಯಾರಿಗೆ ಹಾರ್ಟ್ ಮಾಡಿರಲ್ಲ ಅವರಿಗೆ ನಿಮಗಾಗಿ ಏನು ಬರ್ತಾವಂತ ಆಮೇಲೆ ನೋಡ್ತಾನೆ. 3 ಕಾರ್ಡ್ ತೆಗಿತೀನಿ ಇದ್ರಾಗಿಂದ. ಓಕೆ, ಸೊ ಟಾಪಿಕ್ ಹೇಳಿರಲ್ಲ, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ 24 hours. ನೆಕ್ಸ್ಟ್ ಮುಂದಿನ 24 ತಾಸೊಳಗೆ ನಿಮ್ಮ ಪರ್ಸನಿಂದ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿರ್ತಾವಂತ ನೋಡೋಣ. ಫೈಟಿಂಗ್ ಎನರ್ಜಿ. ಓಕೆ, ಫೈಟಿಂಗ್ ಎನರ್ಜಿ ನಿಮ್ಮ ಜೊತೆಗೆ ಫೈಟಿಂಗ್ ಅಲ್ಲ, ಅವರೊಳಗೆ ಅವ್ರು ಫೈಟಿಂಗ್ ಮಾಡ್ಕೊತಿದಾರೆ. ಓಕೆ, ಅವರೊಳಗೆ ಅವರು ಫೈಟಿಂಗ್ ಮಾಡ್ಕೊತಿದಾರ. 1 ಸೆಕೆಂಡ್ ಇಲ್ಲೇ ತೆಗೆದಿಡ್ತಾನೆ ಅಷ್ಟು ಕಾರ್ಡ್. ಎಸ್, ಲೆಟ್ ಗೋ ಮಾಡೋದು ಕಲಿತಿದಾರ. ಬಾಟಮ್ ಆಫ್ ದ ಡೆಕ್ ನೋಡ್ರಲ್ಲೇ ಬರ್ಡನ್ಸ್ ಏನದ ಒಂದೆಲ್ಲ ಬಿಡ್ಬೇಕಂತಾರೆ, ರಿಸಿಪ್ಟಿವ್ ಮೋಡಿಗೆ ಬರ್ತಿದಾರ, ಟ್ರಸ್ಟ್ ಮಾಡ್ತಿದಾರ, ಆ್ಯಕ್ಷನ್ ತೊಗೋಬೇಕಂತ ವಿಚಾರ ಮಾಡ್ತಿದ್ದಾರೆ ಕೆಲವೊಬ್ರು. ತಮ್ಮೊಳಗೆ ತಾವು ಫೈಟಿಂಗ್ ಮಾಡ್ಕೊತಾರೆ. ಅಂದರೆ ತಮ್ಮ ಮನಸ್ಸಿನ ಜೊತೆಗೆ, ತಮ್ಮ ಏನೈತಿ ಯೋಚನೆಗಳ ಜೊತೆಗೆ. ಗಾಡಿ ಭಾಳ ಫಾಸ್ಟ್ ಹೊಂಟಿತ್ತು, ಸ್ವಲ್ಪ ಸ್ಲೋ ಡೌನ್ ಆಗ್ತಾನೆ. ಹೊಸ ಬಿಗ್ನಿಂಗ್ ಮಾಡೋಕ್ಕೂ ವಿಚಾರ ಮಾಡ್ತಾರೆ. ಕಮಿಟ್ಮೆಂಟ್ ಕೊಡಬೇಕಂತಲೇ ವಿಚಾರ ಮಾಡ್ತಿದ್ದಾರೆ ಕೆಲವೊಬ್ರು, ಫೀಲ್ ಮಾಡ್ತಿದ್ದಾರೆ. ಅಂದ್ರೆ ಬಟ್ ಆದರೆ ನಿಮ್ಮಿಬ್ಬರ ನಡುವೆ ಏನೋ ಒಂದು ವಿಷಯಗಳು ನಡೆದಾವ ಅನ್ನಿಸ್ತೈತಿ. ಹಾಗಾಗಿ ಏನ್ರಿ ಒಂದು ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆ ಮುಂದೆ ಇಡ್ತೀವಲ್ಲ ಆ ರೀತಿ ಮುಂದೆ ವಿಚಾರ ಮಾಡ್ಬೇಕು, ಅಂದ್ರೆ ಹೆಜ್ಜೆ ಇಡಬೇಕಂತ ವಿಚಾರ ಮಾಡ್ತಿದ್ದಾರೆ, ಫೀಲ್ ಮಾಡ್ಕೊತಿದ್ದಾರೆ. ಸೊ ಕ್ಲಾರಿಫೈ ಮಾಡು ನೀವು. ಕೆಲವೊಬ್ಬರಿಗೆ ಇಲ್ಲ, ನನ್ನ ಒಬ್ಬರನ್ನ ಬಿಟ್ಬಿಡ್ರಿ, ನೀವು ಎಷ್ಟೇ ಅವ್ರಿಗೆ ಏನು ಪ್ರೀತಿ ತೋರಿಸಿರಿ, ಏನು ಮಾಡಿರಿ, ಅದನ್ನು ನೋಡೋ ಅಂಥದ್ದು ಪರಿಸ್ಥಿತಿ ಇಲ್ಲ ಅವರಿಗೆ. ಆಧ್ಯಾತ್ಮಿಕ ಒಳಗೆ ಒಂದು ಸ್ವಲ್ಪ ಹೋಗ್ಯಾರ ಅನ್ನಿಸ್ತೈತಿ, ಅಥವಾ ಒಬ್ಬರಿಗೆ ಇರಬೇಕಂತ ಅನ್ನಿಸ್ತೈತೆ ಅವರಿಗೆ. ನನ್ನ ಪಾಡಿಗೆ ನಾನು ಬಿಡ, ಒಂಚೂರು ನನಗೆ ನಂದಾಗಿ ಒಂದು ಟೈಮ್ ತೊಗೋಬೇಕು ನಾನು. ಕೆಲವೊಂದು ಡಿಸಪಾಯಿಂಟ್ಮೆಂಟ್ ಆಗ್ಯಾವ ನಿಮ್ಮಿಬ್ಬರ ನಡುವೆ. ಅದಕ್ಕೆ ಇಲ್ಲ, ನಾನು ಅದನ್ನು ಹೀಲಪ್ ಮಾಡ್ಕೋಬೇಕು, ಅದನ್ನು ಸರಿ ಮಾಡ್ಕೋಬೇಕು. ನೀವು ಎಷ್ಟೇ ಹೇಳಕ್ಕೆ ಹೋದ್ರೆ ಅವರಿಗೆ ಅದು ಹತ್ತಲ್ಲ. ನನ್ನ ಮನಸ್ಸಿಂದ ನಾನು ಸಮಾಧಾನ ಮಾಡ್ಕೊತ ನನ್ನ ಕೈ ಬಿಡ. ಸ್ವಲ್ಪ ಕೇರ್ಲೆಸ್ ಆಗಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ದಂಗೆ ಬಿಹೇವ್ ಮಾಡಬಹುದು. ನಿಮಗೆ ಅನ್ನಿಸ್ತೈತಿ ಯಾಕೋ, ಅವ್ರಿಗೂ ಅನ್ನಿಸ್ಬೋದು, ನಿಮಗೂ ಅನ್ನಿಸ್ಬೋದು, ಯಾಕೋ ಈ ರಿಲೇಷನ್ಶಿಪ್ ನನಗೆ ಹೋಪ್ ಕಳ್ಕೊಳಕತ್ತದನ ಅಂತಂದು. ತಮ್ಮ ಎಮೋಷನ್ಸ್ ಏನದವಲ್ಲ ಅವನ್ನ ಅವರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಈ 24 hours ಒಳಗೆ ನೀವು ಏನಾದರೂ ಹೇಳಿದ್ರೆ ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ನನಗೇನು ಮಾತಾಡಿಸ್ಬೇಡ, ನಾ ಹೊಂಟೆ ಅಂದರೆ ನಿಮ್ಮ ಬಿಟ್ಟು ಹೊಂಟಿಲ್ಲ, ಅವರು ತಮ್ಮನ್ನು ತಾವು ಅರ್ಥ ಮಾಡ್ಕೊಳಕ್ಕೆ ಹೊಂಟಾರ. ತಮ್ಮದೇ ಆದಂಥ ಕೆಲವೊಂದು ರೂಲ್ಸ್ ಅದಾವು, ತಮ್ಮದು ಒಂದು ಥಾಟ್ಸ್ ಅದಾವು. ಅವರಿಗೆ ತಮ್ಮದಾದಂಥ ಜೀವನ ನೋಡೋ ಶೈಲಿ ಐತಿ. ನಾನು ಹಿಂಗೆ ಇರ್ಬೇಕು, ನಾನು ಹಿಂಗೆ ಮಾಡ್ಬೇಕು ಅನ್ನೋದು ಏನೋ ಬಂದೈತಿ. ಈಗ
ಅದನ್ನು ನನಗೆ ಹಿಂಗೆ ಬೇಕು ಅಂತಂದು ಅದನ್ನು ಆಳವಾಗಿ ನಾನು ಮಾಡ್ತಿರೋದು ಕರೆಕ್ಟೋ ತಪ್ಪೋ ಅಥವಾ ನಾನು ಸುಮ್ಮನೆ ಮಾಡ್ತದನೋ ಏನೋ ತಮಗೆ ತಾವು ವಿಚಾರ ಮಾಡ್ತಾರೆ. ನಿಮಗೆ ಅನಿಸ್ತತಿ ಇವ್ರು ಹಿಂಗೆಲ್ಲ ಮಾಡೋದ್ರಿಂದ ಇಲ್ಲ ಯಾಕೋ ನನ್ನ ಜೊತೆಗೆ ಇವ್ರು ಸರಿ ಮಾತಾಡ್ತಾ ಇಲ್ಲ, ಯಾಕೋ ನನ್ನ ಬಿಟ್ಟು ಬ್ರೇಕಪ್ ಆಗೋ ಚಾನ್ಸಸ್ ಅವ ನಮ್ಮವು, ನನ್ನ ಬಿಟ್ಟು ಬೇರೆ ಯಾರ್ದೋ ಜೊತೆಗೆ ಹೊಂಟ್ರನ ಥರ್ಡ್ ಪಾರ್ಟಿ ಬಂತನ ನಡುವೆ ನಿಮಗೆ ಇಷ್ಟೆಲ್ಲ ಇವ್ರು ಮಾಡೋ ಬಿಹೇವಿಯರಿಂದ ನಿಮಗೆ ಅನಿಸುತ್ತೆ ನೋಡ್ರಿ ಈ ನೆಕ್ಸ್ಟ್ 24 ತಾಸೊಳಗೆ. ಸೊ ಏನಂತ ತಲೆ ಕೆಡ್ಸ್ಕೊಳೋದಿಲ್ಲ, ಅವರಿಗಾಗಿ ಸ್ವಲ್ಪ ಟೈಮ್ ಕೊಡ್ರಿ. ಅವ್ರಿಗಾಗಿ ಏನಂತೀರಿ, ಅವ್ರಿಗಾಗಿ ಅನಲೈಸ್ ಮಾಡ್ಕೊಳಕ್ಕೆ ಬಿಡ್ರಿ, ಜೀವನನ ಅವ್ರಾರೇ ಅರ್ಥ ಮಾಡ್ಕೊಳಕ್ಕೆ. ಅವ್ರು ಮಾಡಿದಂಥ ಕೆಲವೊಂದು ಹೂಂಬುತನ ಅಂತೀವಲ್ಲ ನಾವು, ಸ್ಟುಪಿಡಿಟಿ, ಹೂಂಬುತನದಿಂದ ಏನು ಮಾಡಿದ್ರಲ್ಲ ಅವರು ಅದನ್ನು ಸರಿ ಮಾಡ್ಕೊಳಕ್ಕಾಗಿ ದಾರಿ ಹುಡುಕ್ತಿದ್ದಾರೆ ಅವರು. ಸೊ ನಿಮಗಾಗಿ ಏನು ಮೆಸೇಜಸ್ ಹೇಳಬೇಕಂತ ಇಷ್ಟಪಡ್ತಾರೆ ನೋಡೋಣ. ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಸೊ ನೀವು ಹಂಗೆ ಅನ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಅವ್ರ ಜೀವನಕ್ಕೆ ಬೆಸ್ಟ್ ಥಿಂಗ್ ಇನ್ ಅವ್ರ ಲೈಫ್ ಒಳಗೆ ಆಗಿದ್ದಂಥ ಒಂದು ಒಳ್ಳೆ ಸಂಗತಿ ನೀವು ಅವರಿಗೆ. ವಿ ಬೋತ್ ನೋ ಐ ಆಮ್ ನಾಟ್ ದ ಒನ್ ಫಾರ್ ಯು. ನಿಮ್ಮಿಬ್ಬರಿಗೂ ಅನ್ನಿಸ್ತದಂತ ಅಂದ್ರೆ ಈ ವ್ಯಕ್ತಿ ಏನದಾರಲ್ಲ ಅವ್ರಿಗೂ ಅನಿಸ್ತತಿ ಅಂದ್ರೆ ನಿಮ್ಮ ಜೀವನಕ್ಕೆ ಅವ್ರು ಸರಿ ಅಲ್ಲ ಅಂತ. ನಿಮಗೂ ಅನ್ನಿಸ್ತದೆ ಕೆಲವೊಂದು ಸಲ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅಲ್ಲ ಅಂತಂದು. ಈಗ ಅನ್ಸೋ ಚಾನ್ಸಸ್ 24 hours. ಸೊ ನಿಮ್ಗೆ ಹೇಳಿ ನಾನು ಅದನ್ನ ಹೇಳಿದೆ, ಈಗ ಅವ್ರು ಮಾಡೋ ಬಿಹೇವಿಯರಿಂದ ನಿಮ್ಗೆ ಹಂಗೆ ಅನಿಸ್ಬೋದು ಯಾಕೋ ನಮ್ದು ಟ್ರ್ಯಾಕ್ ತಪ್ಪಾಕತ್ತಾನ ಅಂತಂದು. ಆ ಹಿಡ್ ಹೂ ಐ ರಿಯಲಿ ಆ್ಯಮ್ ಫ್ರಮ್ ಯು. ನಾನು ಏನದೇನೆ ಅನ್ನೋದು ನಾನು ನಿನಗೆ ತೋರಿಸ್ಕೊಡ್ಲಿಲ್ಲ. ಅವ್ರ ಎಮೋಷನ್ಸ್ ತಮ್ಮದು ನಿಮ್ಮ ಬಗ್ಗೆ ಏನು ಅವ್ರಿಗೆ ಅನಿಸಿತ್ತಲ್ಲ ಅದನ್ನು ಓಪನ್ ಆಗಿ ಹೇಳಿಲ್ಲ ಅವ್ರು ಇಷ್ಟು ದಿನ. ನಾನು ಅದನ್ನ ಹೇಳಿದ್ದು ನಾನೀಗ. ಅವ್ರು ಏನದಾರಲ್ಲ ನಿಮಗೆ ಒಂದು ತಪ್ಪು ಭಾವನೆ ಬರ್ತದೆ. ಅದು ಹಂಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ನಿಮ್ಮ ಮಾಡ್ತಾರಲ್ಲ ಅದು ಅವ್ರದ್ದು ಆದಂಥ ಒಂದು ಥಿಯರೀಸ್ ಅದ ಅವ್ರ ಜೀವನದೊಳಗೆ. ಅದ್ರ ಕಡೆ ಲಕ್ಷ್ಯ ಕೊಡಕತ್ತಾರ. ನಿಮ್ಮ ಕಡೆ ಲಕ್ಷ್ಯದಕ್ಕಿಂತ ಅವ್ರು ತಮ್ಮ ಅವೇರ್ನೆಸ್ ಬಗ್ಗೆ ಭಾಳ ಲಕ್ಷ್ಯ ಕೊಟ್ಕೊತಾರೆ ಇಷ್ಟ. ಸೊ ಮೆಸೇಜಸ್ ಅವರು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ. ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್. ನೀವು ಅವ್ರದ್ದು ಮೈಂಡನ್ನು ಚೆನ್ನಾಗಿ ರೀಡ್ ಮಾಡ್ತೀರಂತಂದ್ರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ. ಅದಕ್ಕೆ ಹೇಳ್ತದೆ ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ನೀ ನನ್ನ ಜೀವನಕ್ಕೆ ಬಂದಿದ್ದ ಒಂದು ನನಗೊಂದು ಏನಂತೀರಿ ಒಂಥರ ಗಿಫ್ಟ್ ಇದ್ದಂಗೆ ಅದ. ಯು ಕಾಲ್ ಆರ್ ಟೆಕ್ಸ್ಟ್ ಮೀ ಟು ಸಿ ಇಫ್ ಐ ಆಮ್ ಓಕೆ. ನೀವು ಅವರಿಗೆ ಮೆಸೇಜ್ ಕಾಲ್ ಅವ್ರು ಏನೋ ನಿಮ್ಗೆ ಮಾಡಿಲ್ಲ, ಅವ್ರಿಗೆ ಮೆಸೇಜ್ ಮಾಡೋಂಗಿಲ್ಲ, ಕಾಲ್ ಮಾಡೋಂಗಿಲ್ಲ, ಎಷ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈಗ ಎಲ್ಲೋ ನಿಮ್ಮ ಬಿಟ್ಟು ದೂರ ಹೋದ್ರೆ ಅನ್ನೋ ಪರಿಸ್ಥಿತಿ ಬಂದಿರಿ. ಅದಕ್ಕೆ ನೀವು ಮೆಸೇಜ್ ಮಾಡ್ತೀರಿ, ಕಾಲ್ ಮಾಡ್ತೀರಿ, ಅದನ್ನೇ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಆರಾಮದಾರಿಲ್ಲ ಅಂತ ಕೇಳೋಕೆ ಕಷ್ಟ ಮಾಡ್ತೀರಿ ನೀವು. ಬೇರೆ ಉದ್ದೇಶ ನಿಮ್ದು ಏನಿರೋಂಗಿಲ್ಲ. ಅದನ್ನು ನಿಮ್ಮ ಪರ್ಸನಿಗೆ ಅದ್ರ ಬಗ್ಗೆ ಗೊತ್ತೈತಿ. ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈ ಹಿಡ್ಕೊಂಡು ಇರ್ತೈತಲ್ಲ ಅದು ಭಾಳ ಖುಷಿ ಕೊಡ್ತೈತೆ ಅಂತವ್ರಿಗೆ. ನಿಮ್ಮನ್ನು ಮಿಸ್ ಮಾಡ್ಕೊತಾರೆ. ಬಟ್ ಅವ್ರೊಳಗೆ ಒಂದು ಕೆಲವೊಂದು ಮಂಥನಗಳು ನಡೆದವು. ಅವ್ರ ಮನಸ್ಸು ಮೈಂಡಿಗೆ ನಾ ಏನು ಮಾಡ್ತಿದ್ದಾನೆ, ನಾ ಏನು ಸರಿ ಮಾಡ್ತಿದ್ದಾನೆ. ಓಕೆ, ಸೋಲ್ಮೇಟ್ ನೋಡ್ರಿ, ನೀವು ಅವ್ರ ಸೋಲ್ಮೇಟ್ ಅನ್ನಿಸ್ತೀರಿ. ಅವ್ರಿಗೆ ಅನ್ನಿಸ್ತೈತಿ ನೀವು ಅವರಿಗೆ, ಯಾಕಂದ್ರೆ ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಹೌದಾ? ಯುವರ್ ಸೋಲ್ಮೇಟ್ ಈಸ್ ಆಲ್ರೆಡಿ ವಿತ್ ಯು ಇನ್ ಸ್ಪಿರಿಟ್. ಬಿಲೀವ್ ದಿಸ್ ಆ್ಯಂಡ್ ದೇ ವಿಲ್ ಮ್ಯಾನಿಫೆಸ್ಟ್ ಫಿಸಿಕಲಿ. ಹೌದಾ? ನಿಮಗೂ ಗೊತ್ತು, ಅವರಿಗೂ ಗೊತ್ತು. ನಿಮ್ಮಿಬ್ಬರದ್ದು ಮೋಸ್ಟ್ಲಿ ವ್ಯಕ್ತಿತ್ವಗಳು ಬೇರೆ ಬೇರೆ ಇರಬೇಕು. ಆದ್ರೆ ನೀವು ಜೊತೆಗೆ ಹೊಂಟ್ರಿ ಅಂದ್ರೆ ಭಾಳ ಚಂದ ಇರ್ತೀರಿ ಅನಿಸುತ್ತೆ. ನಿಮ್ಮ ಸೋಲ್ಮೇಟ್ ಆಲ್ರೆಡಿ ನಿಮ್ಮ ಜೀವನದೊಳಗೆ ಬಂದುಬಿಟ್ಟಾರ. ಅದು ನೀವು ಮ್ಯಾನಿಫೆಸ್ಟ್ ಮಾಡಿರಿ. ನಿಮ್ಮ ಜೀವನದ ನನಗೆ ಬಂದಾರ ಯಾರಂತ ತೋರಿಸ್ದೇವ್ರಿ ಅಂತಂದ್ರೆ ನಿಮ್ಗೆ ತೋರಿಸ್ತಾರೆ ಯಾರು ಅನ್ನೋದು. ಓಕೆ, ಇದೇ ಪರ್ಸನ್ ಇರ್ಬೋದು ನಿಮ್ಗೆ. ಸೊ ಅವ್ರಿಗೆ ಸ್ವಲ್ಪ ಪಾಲಿಶ್ ಆಗಕ್ಕೆ ಬಿಡ್ರಿ ಅವ್ರನ್ನ. ಗಿವ್ ಥ್ಯಾಂಕ್ಸ್ ಫಾರ್ ದ ಬ್ಲೆಸ್ಸಿಂಗ್ಸ್ ಆಫ್ ಲವ್ ಸೂನ್ ಟು ಕಮ್ ಯುವರ್ ವೇ. ನೋ ದಟ್ ಯು ಡಿಸರ್ವ್ ಟು ಬಿ ಆ್ಯಂಡ್ ಹ್ಯಾವ್ ಆಲ್ ದಟ್ ಯುವರ್ ಹಾರ್ಟ್ ಟ್ರೂಲಿ ಡಿಸೈರ್ಸ್. ನಿಮ್ಮ ಜೀವನದಾಗ ಏನೇನು ಬ್ಲೆಸ್ಸಿಂಗ್ಸ್ ಬಂದಾವಲ್ಲ ಅದಕ್ಕೊಂದು ಥ್ಯಾಂಕ್ಸ್ ಕೊಡ್ರಿ. ಈ ವ್ಯಕ್ತಿ ಬಂದಿದ್ದು ನಿಮ್ಮ ಜೀವನಕ್ಕೆ ಅವ್ರಿಗೆ ನಿಮಗೆ ಥ್ಯಾಂಕ್ಸ್ ಹೇಳಕತ್ತಾರೆ. ಓಕೆ, ಯು ಆರ್ ದ ಬೆಸ್ಟ್ ಥಿಂಗ್ ಅಂತ. ಹಂಗೆ ನೀವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ. ಅಥವಾ ನಿಮಗೆ ಅವ್ರು ಹೇಳ್ತಾರೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, ನೀ ಬಂದಿದ್ದು ನನ್ನ ಜೀವನಕ್ಕೆ ಭಾಳ ಅಂತೀರಿ ಒಂದು ಬ್ಲೆಸ್ಸಿಂಗ್. ನನಗೆ ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದ. ಸೀಕ್ರೆಟ್ ಅಡ್ಮೈರರ್. ಸಮನ್ ಹ್ಯಾಸ್ ಡೀಪರ್ ಫೀಲಿಂಗ್ಸ್ ಫಾರ್ ಯು ದೆನ್ ದೇ ಲೆಟ್ಟಿಂಗ್ ಆನ್. ದೇ ಆರ್ ಲೆಟ್ಟಿಂಗ್ ಆನ್. ಓಕೆ, ಅವರು ನಿಮ್ಮ ಬಗ್ಗೆ ಏನೈತಲ್ಲ ಒಟ್ಟು ಹೇಳಕತ್ತಿಲ್ಲ ಅವರು. ನಿಮ್ಮ ಬಗ್ಗೆ ನಿಮ್ದು ಸೋಲ್ಮೇಟ್ ಎನರ್ಜಿ ಐತೆ ಅವ್ರಿಗೆ. ಅಂದ್ರೆ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಐತಿ, ಎಲ್ಲ ಐತಿ, ನೀವು ಬೇಕನ್ನೋದು ಐತಿ ಜೀವನಕ್ಕೆ. ಬಟ್ ಅವ್ರಿಗೆ ಭಾಳ ಕನ್ಫ್ಯೂಸ್ ಒಳಗದಾರ. ಅವ್ರಿಗೆ ತಾವೇನು ಮಾಡ್ತಿದ್ದೆ ಅಂದರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋಕೆ ಬೇಡ, ಅಥವಾ ನಾನು ನಿಮಗೆ ಕರೆಕ್ಟ್ ಅದೇನೋ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ನಿಮಗೆ ಮ್ಯಾಚ್ ಆಗ್ತಾನೆ ಇಲ್ಲ ಅನ್ನೋದು ಅವ್ರಿಗೆ ಸ್ವಲ್ಪ ಡೌಟ್ ಐತಿ. ನಾಳೆ ರೆಸ್ಪಾನ್ಸಿಬಿಲಿಟೀಸ್ ಹೆಂಗೆ ತೊಗೋಬೇಕನ್ನೋದು ಐತಿ. ಸೊ ಅವ್ರು ನಿಮ್ಗೆ
ನಿಮ್ಮ ಸೀಕ್ರೆಟ್ ಅಡ್ಮೈರರ್ ಅಂದರೆ ನಿಮ್ಮನ್ನು ಭಾಳ ಇಷ್ಟಪಡೋರು, ನಿಮಗೆ ಗೊತ್ತಿಲ್ಲ ಅದ್ರದ್ದು, ಯಾಕಂದ್ರೆ ಅವ್ರು ನಿಮಗೆ ಓಪನ್ ಅಪ್ ಆಗಿ ಹೇಳಿಲ್ಲ. ಓಕೆ, ಇದು ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗಾಗಿ ರೀಡಿಂಗ್ಸ್ ಇದೆ. ಓಕೆ, ನೆಕ್ಸ್ಟ್ ಈ ಪೈಲಿಗೆ ಹೋಗೋಣ. ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗಾಗಿ ನಿಮ್ಮ ಪರ್ಸನಿಂದ ಏನು ಫೀಲಿಂಗ್ಸ್, ಕಂಪ್ಯಾರಿಸನ್ಸ್, ನಿಮ್ಮ ವ್ಯಕ್ತಿ ನೆಕ್ಸ್ಟ್ 24 hours ಒಳಗೆ ಅವರಿಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಾವೆ. ಹೆಂಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಾವೆ ಅಂದ್ರೆ, ಅವ್ರಿಗೆ ಅನ್ನಿಸ್ತಿರ್ಬೋದು ಕೆಲವೊಂದು ಸಲ ನೀವು ಅವ್ರನ್ನ ಭಾಳ ಕಂಟ್ರೋಲ್ ಮಾಡ್ಕೊತೀರಿ, ಅಥವಾ ಅವ್ರು ನಿಮ್ಮನ್ನು ಭಾಳ ಕಂಟ್ರೋಲ್ ಮಾಡ್ಕೊತಾರೆ. ಅವ್ರು ಹಿಂಗೆ ಭಾಳ ನಾ ಹೇಳ್ದಂಗೆ ಕೇಳ್ಬೇಕಂತ ಹಿಂಗೆ ಕಂಟ್ರೋಲ್ ಮಾಡಿದೆ ಜೀವನ ಅಂದ್ರೆ. ನಿಮ್ಮ ಅಥವಾ ಬೇರೆಯವ್ರ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡೋ ಚಾನ್ಸಸ್ ಅದಾವೆ, ನಿಮ್ಮ ಗುಣಗಳ ಜೊತೆಗೆ ಕಂಪ್ಯಾರಿಸನ್ಸ್ ಮಾಡ್ಕೊತದಾರ. ಬೇರೆ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡ್ತಿದಾರ, ನೀವೇ ಚಲೋ ಅನ್ಸಕತ್ತೀರಿ ಅವರಿಗೆ. ಸೊ ನಿಮ್ಮ ಜೋಡಿ ಒಂದು ಸಕ್ಸಸ್ ಬೇಕು. ಬೇರೆ ಜೋಡಿ ಕಂಪೇರ್ ಮಾಡಿದ್ರೆ ನೀವು ಹೆಂಗೆ ಅದಿರಿ, ನಿಮ್ಮ ವ್ಯಕ್ತಿತ್ವ ಹೆಂಗೆ ಐತಿ, ನೀವು ಹೆಂಗೆ ಸ್ಟ್ರಾಂಗ್ ಅದಿರಿ, ಅವ್ರಿಗೆ ಅನ್ನಿಸ್ತೈತಿ ನೀವು ಭಾಳ ಸ್ಟ್ರಾಂಗ್ ಅದಿರಿ, ನಿಮ್ಮ ಜೀವನ ನೀವು ನಿಮ್ಮ ಕೈಯಾಗನ ಏನು ಯಾರಿಗೂ ಬಿಟ್ಕೊಡಲ್ಲ ನೀವು ಅಂತ, ಹಿಂಗೆ ನಿಮ್ಮ ಜೀವನ ನಿಮ್ಮ ಕೈಯೊಳಗೆ ಇಟ್ಕೊತೀರಿ ಅಂತ. ಸೊ ಸಕ್ಸಸ್ ಬೇಕು, ಅದ್ರ ಒಂದು ಟೈಮ್ ಬರಲಿ. ನಾ ಹಿಲಪ್ ಆಗ್ತದೆ ಒಂಚೂರು, ನಂದೊಂದು ಟೈಮ್ ಬರಲಿ, ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಆಯ್ತು. ಆದರೆ ನಿಮ್ಮ ಜೊತೆಗೆ ಬೇಕಾದ ಕಷ್ಟ ಬರಲಿ, ನೀವೇ ಬೇಕು ಅವ್ರ ಜೀವನಕ್ಕೆ. ಬೇಕಾದ ಕಷ್ಟ ಬರಲಿ, ಒಂದು ಟೈಮ್ ಬರಲಿ, ನನಗೆ ಸಕ್ಸಸ್ ಬೇಕು. ಓಕೆ, ನಿಮ್ಮ ಜೊತೆಗೆ ಒಂದು ಹಾರ್ಮೋನಿ ಬೇಕು, ಅದಕ್ಕೆ ರೆಡಿ ಆಗ್ತದಾರ ಅವರು. ನಿಮ್ದು ಲಾಂಗ್ ಡಿಸ್ಟೆನ್ಸ್ ಇತ್ತಂದ್ರೆ, ನೋ ಕಾಂಟ್ಯಾಕ್ಟ್ ಇದ್ರಿ ಅಂದ್ರೆ, ನೀವು ಯಾವ ಪರ್ಸನ್ ನೋಡ್ತಿದ್ದೀರಲ್ಲ ನಿಮ್ಮ ಹತ್ರ ಬರಬೇಕಂತಲೇ ವಿಚಾರ ಮಾಡ್ತಿದ್ದಾರೆ. ನಿಮ್ಮೊಂದು ಕಾಲ್ ಟೆಕ್ಸ್ಟ್ ಏನೋ ಮೆಸೇಜ್ ಮಾಡಿ ಒಟ್ಟು ನಿಮ್ಮ ಕಾಂಟ್ಯಾಕ್ಟಿಗೆ ಬರಬೇಕಂತ ಅವರು ಫೀಲ್ ಮಾಡ್ಕೊತಿದ್ದಾರೆ. 100% ಕಂಪ್ಯಾರಿಸನ್ ನಿಮ್ಮ ಬಿಟ್ಟು ಬೇರೆ ಜೊತೆ ಕಂಪೇರ್ ಮಾಡಿದ್ರು ಅವರು. ಬಟ್ ನೀವೇ ಕರೆಕ್ಟ್ ಅಂತ ಅನಿಸಿದ್ರು ಅವ್ರಿಗೆ ಈಗ. ಅದು ಒಳ್ಳೆ ಟೈಮ್ ಬರಲಿ ಅಂತಂದು ವೆಯ್ಟ್ ಮಾಡ್ತಿದ್ದಾರೆ ಅವರು. ಅವ್ರಿಗೆ ಅನ್ನಿಸ್ತೈತಿ ನೀವು ಭಾಳ ಎಂಪರರ್ ಅಂದ್ರೆ ಹಿಂಗೆ ಭಾಳ ಕಾನ್ಫಿಡೆಂಟ್ ಅದಿರಿ, ಅಥಾರಿಟಿ ಅದಿರಿ, ಭಾಳ ಮೆಚುರಿಟಿ ಐತಿ ನಿಮಗೆ, ವಯಸ್ಸಿಗೆ ಮೀರಿದಂಥ ಬುದ್ಧಿ ಐತಿ ನಿಮಗೆ. ನೀವು ಸಣ್ಣ ವಯಸ್ಸೊಳಗಿದ್ರೂ ಬಟ್ ನಿಮ್ಗೆ ಏನೈತಿ, ಭಾಳ ವಿಸ್ಡಮ್ ಐತಿ, ಜೀವನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ ನೀವು, ಭಾಳ ಲಾಜಿಕ್ ಥಿಂಕ್ ಮಾಡ್ತೀರಿ, ಅದು ಒಂದು ಕೇರಿಂಗ್ ನೇಚರ್ ಐತಿ ನಿಮ್ಮ ಕಡೆ, ಅಥಾರಿಟೇಟಿವ್ ಅದಿರಿ ನೀವು. ನಿಮ್ಮನ್ನು ಮಿಸ್ ಮಾಡ್ಕೊತಾರೆ ಅವ್ರು. ನಿಮ್ಮ ಒಳಗಿನ ಗುಣಗಳಿದ್ರೂ ನಿಮ್ಮ ಹತ್ರ ಒಳ್ಳೆ ಗುಣ ಅದಾವೆ, ನಿಮ್ಮ ಮೇಲೆ ಪ್ರೀತಿ ಐತಿ, ಎಲ್ಲ ಐತಿ, ಬಟ್ ಅದು ಕೆಲವೊಂದು ವಿಷಯ ಬಗ್ಗೆ ಕಂಪ್ಯಾರಿಸನ್ ಮಾಡ್ಯಾರಲ್ಲ, ಅದು ನಿಮ್ಮ ಬೇರೆ ಜೊತೆಗೆ ಹೇಳಿದಿಲ್ಲ. ಸ್ವಲ್ಪ ನಾ ಹೀಲ್ ಮಾಡ್ಕೊತಿದ್ದೇನೆ, ನಿಮ್ಮ ಜೊತೆಗೇನು ಮಾತುಕತೆ ಆಗ್ಯಾವು, ಸ್ವಲ್ಪ ಗಿಲ್ಟ್ ಫೀಲ್ ಮಾಡ್ಕೊತಾರೆ, ಅದಕ್ಕೆ ನಾ ಹಂಗೆ ಮಾಡಬಾರ್ದಾಗಿತ್ತೇನೆ, ಅಥವಾ ನಾನು ನಿಮ್ಗೆ ಹಿಂಗೆ ಅನ್ಬಾರ್ದಾಗಿತ್ತೇನೆ, ಆ ಟೈಪ್. ಸೊ ಅವರಿಗೆ ಸ್ವಲ್ಪ ಟೈಮ್ ಕೊಡ್ರಿ, ಯಾಕಂದ್ರೆ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ಜೀವನನ. ಅವ್ರಿಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ಬೋದು, ಅಥವಾ ಅವರು ನಾನು ಒಬ್ಬಳೇ ಆಗಿಬಿಟ್ಟೆ ಅಂತ ಆ ರೀತಿನೂ ಅವರಿಗೆ ಫೀಲಿಂಗ್ ಬರ್ಬೋದು. ನೀವು ಅವ್ರನ್ನ ಬಿಟ್ಟು ಹೋಗ್ಬೋದು ಅಂತಲೂ ಅನ್ನಿಸ್ಬೋದು ಅವ್ರು, ಯಾಕಂದ್ರೆ ನೀವು ಭಾಳ ಸ್ಟ್ರಾಂಗ್ ಅದಿರಿ. ನೀವು ಭಾಳ ಸ್ಟ್ರಾಂಗ್ ಅದಿರಿ, ಎಂಥ ಪರಿಸ್ಥಿತಿ ಬಂದರೂ ನೀವು ಎದುರಿಸೋ ಶಕ್ತಿ ನಿಮಗಂತ ಐತಿ. ನೀವೆಲ್ಲ ಅವ್ರು ಬಿಟ್ಟು ಹೋಗಿರಂತನೂ ಅವ್ರಿಗೆ ಹೆದರಿಕೆ ಐತಿ. ಎಮೋಷ್ನಲಿ ಭಾಳ ಡೌನ್ ಆಗೋ ಚಾನ್ಸಸ್ ಅದಾವೆ ನೆಕ್ಸ್ಟ್ 24 ನಿಮ್ಮ ಪರ್ಸನ್ನ. ಸೊ ಅವ್ರಿಗೆ ನೀವು ಮಾತಾಡ್ತಿದ್ದೀರಿ ಅಂದರೆ ಸ್ವಲ್ಪ ಬೂಸ್ಟಪ್ ಮಾಡಿರಿ ಅವ್ರನ್ನ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಟ್ಟು, ಐ ವಾಂಟ್ ಟು ಟೆಲ್ ಹೌ ಐ ಫೀಲ್ ಹೇಳಿಲ್ಲ, ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊತಿದ್ದಾರಲ್ಲ ಅವರು ಹೇಳಬೇಕಾ, ಅವ್ರು ಹೇಳ್ಬೇಕು ನೀವೇ. ಎಕ್ಸ್ಕ್ಯೂಸ್ ಮೀ. ಅದು ನಾನು ಹಿಂಗೆ ಹೇಳಬೇಕು, ನಾನು ನಿನ್ನ ಬಗ್ಗೆ ನಿಜವಾಗ್ಲೂ ಏನು ಫೀಲ್ ಮಾಡ್ಕೊತಿದ್ದೀನಿ, ನಾನು ಹಿಂಗೆ ಹೇಳಬೇಕು ಅಂತ ಅವ್ರಿಗೆ ಹೇಳಬೇಕಂತ ಫೀಲ್ ಮಾಡ್ಕೊತಿದ್ದಾರೆ. ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ಸೊ ನಿಮ್ಮಿಬ್ಬರ ನಡುವೆ ಒಂದೇನೋ ಒಂದು ಒಳ್ಳೇದೊಂದು ಏನಂತೀರಿ, ಒಂದು ಘಟನೆ ನಡೆದು ಹೋಗೈತಿ. ಆವಾಗ ಅವ್ರು ಅದನ್ನು ಭಾಳ ಚೆನ್ನಾಗಿ ಅಂದ್ರೆ ಮನಸ್ಸಿಗೆ ಭಾಳ ಮುದ ನೀಡೋ ಅಂಥದ್ದು ಅಂತಾರಲ್ಲ, ನಾವು ಅಂತೇವಲ್ಲ ನಾವು ಕನ್ನಡ ಒಳಗೆ. ಮನಸ್ಸಿಗೆ ಭಾಳ ಒಂಥರ ಖುಷಿಯಾಗಿತ್ತದ ಮೊಮೆಂಟ್. ನನಗೆ ನಿನ್ನ ಜೊತೆಗೆ ಮತ್ತು ಆ ಸಕ್ಸಸ್ ಬೇಕು, ಹೌದಾ, ಅದೇ ಫೀಲಿಂಗ್ ನನಗೆ ಇನ್ನೊಂದ್ಸಲ ಬೇಕು. ಯಾಕಂದ್ರೆ ನೀವು ಮೋಸ್ಟ್ಲಿ ಭಾಳ ಸ್ಟ್ರಾಂಗ್ ಅದಿರಿ, ಅವ್ರು ದೂರ ಆಗಿರಿ, ಮಾತಾಡೋಕತ್ತಿಲ್ಲ, ಅಥವಾ ಇನ್ನೂ ಸ್ಟ್ರಿಕ್ಟ್ ಮಾಡಿರಿ.
ನಾ ಹಿಂಗಿದ್ರೆ ಇಲ್ಲ ಅಂತ ಹಿಂಗೆ ಸಿಟ್ಟಾಗಿ ಮಾತಾಡೋದು ಬಿಟ್ಟಿರ್ತಲ್ಲ ಹಂಗೆ. ಇಲ್ಲ ಅಂದ್ರೆ ನಿಮ್ಗೆ ವಾಪಸ್ ಬಾ ಮತ್ತು ಓಕೆ ನನಗೆ ನಿನ್ನ ಜೊತೆ ಬೇಕೇ ಬೇಕು ಅಂತ ನಿಮ್ಗೆ ಫೀಲ್ ಮಾಡ್ಕೊತಂದ್ರೆ ಅವ್ರು. ಯು ಆ್ಯಂಡ್ ಐ ವೇರ್ ಟು ಯಂಗ್. ಓಕೆ ನಿಮ್ಗೆ ಏನೋ ಒಂದು ಏನೋ ಘಟನೆ ನಡೆದೈತಿ, ಆ ಟೈಮ್ನಾಗ ಏನೋ ತಪ್ಪುಗಳಾಗ್ಯಾವ ನಿಮ್ಮಿಂದ. ಅವಾಗ ನಾವು ಭಾಳ ಸಣ್ಣ ವಯಸ್ಸಿದ್ವಿ, ನಮಗೆ ಮೆಚುರಿಟಿ ಇದ್ದಿದ್ದಿಲ್ಲ ಅನ್ಕೊತೀನಿ. ಅವಾಗ ನಡೆದು ಹೋಗ್ಬಿಟ್ಟೈತಿ. ಸೊ ಅದೆಲ್ಲ ಬಿಡುನು. ನೀ ನನ್ನ ಜೋಡಿ ಮತ್ತೆ ಚಂದ ಇರು ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತದ. ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್. ನಿನ್ನ ಕನಸುಗಳೇ ನನ್ನ ಕನಸುಗಳು. ನಿನ್ನ ಕನಸೆಲ್ಲ ನಾನು ನನಸು ಮಾಡ್ತೀನಿ, ಬೇಕಾದ ಕಷ್ಟ ಆಗಲಿ ನಾನು ನನಸು ಮಾಡ್ತೀನಿ. ಬಟ್ ನನ್ನ ಜೀವನಕ್ಕೆ ನೀ ಬಾ, ನೀ ಇದ್ದೆ ಅಂದ್ರೆ ನನಗೆ ಖುಷಿ. ಯು ಅಂಡರ್ಸ್ಟ್ಯಾಂಡ್ ಮೀ. ನೀವು ಅವ್ರನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಈಗ ಅದಕ್ಕೆ ನೀವು ಈಗ ಅರ್ಥ ಆಗಕತ್ತದ ನಿಮ್ಮನ್ನು. ನೀವು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಲ್ಲ, ಭಾಳ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ, ಅರ್ಥ ಮಾಡ್ಕೊಂಡಿರಿ. ಅಂಡರ್ಸ್ಟ್ಯಾಂಡ್ ಅಂದ್ರೆ ಯು ಹೋಲ್ಡ್ ದ ಕೀ ಟು ಮೈ ಹಾರ್ಟ್. ಅಂದರೆ ಅವ್ರ ಹಾರ್ಟಿನ ಚಾವಿ ಕಿಲಿಕೈ ನೀವೇ. ಅದನ್ನ ಹೇಳಿದ್ದೆ ನನಗೆ ಹಂಗೆ ಮತ್ತೆ ನಿನ್ನ ಬೇಕದ, ನಿಂದೊಂದು ಪ್ರೀತಿ ಬಂದದ, ಒಂದು ಪ್ರೀತಿಯ ಮುದವ ಇರ್ತದಲ್ಲ, ಅದೊಂದು ಫೀಲಿಂಗ್ ಇರ್ತದಲ್ಲ, ಆ ಫೀಲಿಂಗ್ ಮತ್ತೆ ನಾನು ಪಡ್ಕೋಬೇಕು. ಪ್ಲೀಸ್ ನನ್ನ ಜೀವನಕ್ಕೆ ಮತ್ತೆ ವಾಪಸ್ ಬಾ ಅಂತಲೇ ನಿಮ್ಗೆ ಹೇಳ್ತದೆ. ಅಂದರೆ ನಿಮ್ಮ ಮೊದಲಿದ್ದಂಗೆ ಆಗುವಂತ, ವಾಪಸ್ಸು ನಾವು ಜೊತೆಗಿದ್ದೀವ್ರಿ ಅಂತಂದ್ರೂ ನೀವು ಮೊದಲು ಹೆಂಗಿದ್ದೆ ಹಂಗೆ ಆಗುವಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ರಿಫ್ಲೆಕ್ಷನ್, ಗಿವ್ ಈಚ್ ಅದರ್ ಒನ್ ಸಮ್ ಸ್ಪೇಸ್ ಆಟ್ ದ ಟೈಮ್. ಅವ್ರು ಹೇಳಿ ಬಂತ ಕಾರ್ಡ್, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಬಿಡ್ರಿ ಅಂತ ನಾ ಹೇಳಿದೆ ಈಗ. ಹೌದಾ, ಟ್ರಸ್ಟ್ ಮಾಡಿರಿ, ನನ್ನನ್ನು ಟ್ರಸ್ಟ್ ಮಾಡಿ, ಅಥವಾ ನಮ್ಮ ರಿಲೇಷನ್ಶಿಪ್ಪನ್ನು ಟ್ರಸ್ಟ್ ಮಾಡಬೇಕು, ನಾವು ನಂಬಬೇಕು. ಇದು ನಾಳೆ ಚಲೋ ಆಗ್ತೈತಿ ಅನ್ನೋದು ಒಂದು ಫೇತ್ ಇಟ್ಕೋಬೇಕು. ನಂಬಿಕೆಯೇ ಜೀವನ. ನೀವೇನು ಕೊಡ್ತೀರಿ ಜೀವನಕ್ಕೆ ಅದು ನಿಮಗೂ ವಾಪಸ್ ಬರ್ತೈತಿ. ಹೌದಾ, ನೀರೊಳಗೆ ಕಲ್ಲು ಒಗದ್ರಿ ಅಂದ್ರೆ ಏನಾಕತಿ, ಎಲ್ಲ ಕದಡ್ ಹೋಗತಿ. ಸ್ವಲ್ಪ ಟೈಮ್ ಕೊಟ್ರೆ ಏನಾಕತಿ, ಮತ್ತು ಶಾಂತ ಆಕತಿ. ಹಂಗಿದೆ ಇಲ್ಲ ಆಗಿರೋದು. ಅದೇ ಅಂದ್ರೆ ನೀವೇನು ನಿನ್ಗೆ ಸ್ಪೇಸ್ ಕೊಟ್ಟೇನಿ, ನನಗೂ ಸ್ವಲ್ಪ ಸ್ಪೇಸ್ ಕೊಡು. ಬಟ್ ಆದರೆ ನಮಗೆ ಒಬ್ರಿಗೊಬ್ರು ನಾವು ನಂಬಿಕೆ ಕಳ್ಕೊಳೋದು ಬೇಡ, ನಮ್ದು ರಿಲೇಷನ್ಶಿಪ್ ಮುಗಿದು ಹೋತು ಅಂದ್ಕೊಳೋದು ಬೇಡ ಅಂತ ನಿಮ್ಗೆ ಹೇಳೋಕೆ ಇಷ್ಟಪಡ್ತದೆ. ಯು ಮೇ ನಾಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ವೈ ಸರ್ಟನ್ ಥಿಂಗ್ಸ್ ಹ್ಯಾಪನ್. ಹವೆವರ್ ದೇರ್ ಈಸ್ ಆಲ್ವೇಸ್ ಅ ಹೈಯರ್ ಪರ್ಪಸ್ ಟು events in your life. Through turmoil, a blessing will soon be revealed. ನೋಡ್ರಿ, ನಮ್ಮ ಜೀವನದಾಗ ಕೆಲವೊಂದು ಏನು ಸಂಗತಿಗಳು ಆಗ್ತಿರ್ತಾವಲ್ಲ, ನಮಗೆ ಗೊತ್ತಿಲ್ಲ ಯಾಕೆ ಆಗ್ತಿರ್ತಾವ ಅಂತಂದು ನಾವು ಅನ್ಕೊತೀವಿ. ನಮ್ಗೆ ಎಷ್ಟು ಕೆಟ್ಟಾಗತ್ತಲ್ಲ, ದೇವ್ರು ಎಂಥ ಕಷ್ಟ ಕೊಡಕತ್ತ ನಮ್ಗೆ, ನಾ ಏನು ಮಾಡಿದ್ದಿ ಅಂತ ನನಗೆ ಕೊಡಕತ್ತಾನ. ನಿಮಗೆ ಗೊತ್ತಿಲ್ಲ ಅದು ಪರ್ಪಸ್ ಏನೈತಿ, ನಿಮಗೆ ಯಾಕೆ ನಿಮ್ಮನ್ನೇನು ಪಾಲಿಷ್ ಮಾಡ್ತದನ ಅಂತಂದು. ಅಯೋಧ್ಯೆ ಒಳಗಿನ ರಾಮನ ಮೂರ್ತಿಗೆ ಎಷ್ಟೆಷ್ಟು ಕಲ್ತು ಎಷ್ಟೆಷ್ಟೋ ಕಲ್ಲು ತಂದ್ರೆ ಅದು ಮೂರ್ತಿ ಆಗಿದ್ದಾವೆ. ಯಾವುದೋ ಒಂದು ಕಲ್ಲು ಅದಕ್ಕೆ ಎಷ್ಟು ಉಳಿಪೆಟ್ಟು ಬೆತ್ತ, ಎಷ್ಟು ಕಷ್ಟ ಅನ್ಭವಿಸ್ತಾ ಕಲ್ಲು. ಅಷ್ಟೆಲ್ಲ ಕಷ್ಟ ಅನುಭವಿಸಿದ ಮೇಲೆ ಅದು ರಾಮನ ಮೂರ್ತಿ ಆಗಿದ್ದು. ಇಷ್ಟು ಅದಕ್ಕೆ ಈಗ ಬೆಲೆ ಬಂದಿದ್ದು. ಅದು ನೋಡೋಕೆ ಎಷ್ಟು ಸಾವಿರಾರು ಜನ ಹೊಂಟೇವೆ. ಹಂಗೆ ಜೀವನೊಳಗೆ ಉಳಿಪೆಟ್ಟು ಬಿದ್ದಾಗನೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರೋದು. ನಮ್ಮ ಜೀವನಕ್ಕೆ ಯಾಕೆ ಉಳಿಪೆಟ್ಟು ಕೊಡ್ತದ ಅಂದೇವ್ರಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಏನು ನಮ್ಮಿಬ್ಬರ ನಡುವೆ ಆಗೈತಲ್ಲ, ಅದಕ್ಕೇನೋ ಒಂದು ಪರ್ಪಸ್ ಇರಬೇಕು. ಹೌದಾ, ಅದು ನಮ್ಗೊಂದು ಬ್ಲೆಸ್ಸಿಂಗ್ ಆಗಿ ಅದು ಏನಂತೀರಿ ಟರ್ನ್ ಆಗ್ಬೋದು ಆ ಪರಿಸ್ಥಿತಿ ಅಂತ ನಿಮ್ಗೆ ಹೇಳೋಕೆ ಇಷ್ಟಪಡ್ತದಾರ. ಸೊ ನಿಮಗೂ ಅದೊಂಥರ ಏನಂತೀರಿ, ನಿಮಗೂ ಅದೊಂಥರ ಏನಂತೀರಿ ಗೈಡೆನ್ಸ್ ಅದ. ಸೊ ನಿಮ್ದಿಬ್ಬರ ನಡುವೆ ಏನು ನಡೆದತ್ತಲ್ಲ, ಅದಕ್ಕೆ ನೀವು ಯಾವುದಕ್ಕೆ ಆಗಕತ್ತೈತಿ, ಅದೊಂದು ಬ್ಲೆಸ್ಸಿಂಗ್. ಇಬ್ಬರೂ ಪಾಲಿಷ್ ಆಗ್ಬೋದು ಇಬ್ಬರೂ. ಹಂಗೆ ಸೆಕ್ಶುವಲ್ ಅಲ್ಲಿ ಬಂದು ನೋಡ್ರಿ, ಐ ವಾಂಟ್ ಟು ಫೀಲ್ ದ ಸೇಮ್ ವೇ ಏನೋ ಬರಲಿಲ್ಲ ಇಲ್ಲ. ಸೊ ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ಸೊ ನೀವು ಫಿಸಿಕಲಿ ಇದು ಆಗಿರ್ಬೇಕು, ಯೂನಿಯನ್ ಆಗಿರ್ಬೇಕು ನೀವಿಬ್ಬರು. ಸೆಕ್ಶುವಲ್ ಡಿಸೈರ್ ಭಾಳ ಇರಬೇಕು ಇಲ್ಲಿ ಅನಿಸತಿ. ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ಅದು ಮತ್ತೆ ನನಗೆ ವಾಪಸ್ ಬೇಕು, ಇನ್ನೊಂದು ಸಲ ಅದು ಫೀಲ್ ಮಾಡ್ಕೋಬೇಕು. ಸೆಕ್ಶುವಲ್ ರಿಯೂನಿಯನ್ ನಾ ಹೇಳ್ಬಾರ್ದಂತೆ ಬಂದೇ ಬಿಡ್ತದೆ ಕಾಡೋದು. ಆನರ್ ದ ಪ್ಲೇಸ್ ಇನ್ ಒನ್ ಅಂದ ವೇರ್ ಯು ಆರ್ ಒನ್ ಎಟರ್ನಲ್ ಸೋಲ್, ಫಾರ್ ದೇರ್ ಯು ವಿಲ್ ಫೈಂಡ್ ಟ್ರೂ ಬ್ಲಿಸ್. ಸೊ ಸೆಕ್ಶುವಲ್ ಯೂನಿಯನ್ ಅನ್ನಂದ್ರೆ ನಾವು ಅದನ್ನು ಎರಡು ದೇಹ ಒಂದು ಆತ್ಮ ಆಗಿ ಶಿವಶಕ್ತಿ. ನಮ್ದು ಈಗಿನ ಕಾಲದಾಗ ಅದಕ್ಕೆ ಬೆಲೆನ ಹೋಗ್ಬಿಟ್ಟದ ಬಿಡ್ರಿ. ಅದು ಆ ವರ್ಡಿಗೆ ಒಂಥರ ಕೆಟ್ಟ ಆಗ್ಬಿಟ್ಟದ ಆ್ಯಕ್ಚುಲಿ. ಆ ಯೂನಿಯನ್ ಅದೇನು ನನಗೊಂದು ಏನಂತೀರಿ ಒಂದು ಡಿವೈನ್ ಫೀಲಿಂಗ್ ಬಂದಿತ್ತಲ್ಲ ನನಗೆ.
ಅದು ನನಗೆ ಇನ್ನೊಂದು ಸಲ ಬೇಕು ಅಂತನ ನಿಮ್ಮ ವ್ಯಕ್ತಿ ಕೇಳ್ಕೊತಂದಾರ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಏನಾದರೂ ಹೆಲ್ಪ್ಫುಲ್ ಆಯ್ತು ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅಪಾಯಿಂಟ್ಮೆಂಟ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ರೀಡಿಂಗ್ಸ್ ಬ್ಯಾಡ್ರಿ, ನಮಗೇನೋ ಒಂದು ಹೀಲಿಂಗ್ ಬೇಕಾಗಿತ್ತು, ನಿಮ್ಮ ಕಡೆದು ಏನೋ ಅಡ್ವೈಸ್ ಬೇಕಾಗಿತ್ತು, ಯಾವುದೋ ಫ್ರೀ ಕೊಡೋದಿಲ್ಲ. ಪ್ಲೀಸ್ ಎನರ್ಜಿ ಎಕ್ಸ್ಚೇಂಜ್ ಆಗಲೇಬೇಕು. ನಿಮಗೆ ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ. ನಾ ಹೇಳಿದರೆ ಇವ್ರೇನು ಬರೀ ದುಡ್ಡು ತೊಗೊತಾರಲ್ಲ ಅಂತ ನೀವು ಅನ್ಬೋದು. ಬಟ್ ಎನರ್ಜಿ ಎಕ್ಸ್ಚೇಂಜ್ ನಾವು ದುಡ್ಡು ತೊಗೊಂಡಿಲ್ಲ, ನಿಮ್ಮ ತೊಗೊಂಡಿದ್ದು ನಾವು ಮತ್ತೆ ಚಾರಿಟಿಗೆ ಹಾಕ್ತೀವಿ, ಏನೋ ಮಾಡ್ತೀವಿ ಅದ್ರ ರೊಕ್ಕನ. ಸೊ ಎನರ್ಜಿ ಎಕ್ಸ್ಚೇಂಜ್ ಆಗಲೇಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.